ತಾವು ಬಂದಿದ್ರ ಏನ್ ಹೋರಾಟ ನಡೀತಾ ಇದೆ, ಯಾತಕ್ಕಾಗಿ ಹೋರಾಟ ಇದು? ನನ್ನ ಹೆಸರು ಸಾತಿ ಸುಂದರೇಶ್ ಅಂತ. ನಾನು ಭಾರತ ಕಮ್ಯುನಿಸ್ಟ್ ಪಕ್ಷ CPIನ ರಾಜ್ಯ ಕಾರ್ಯದರ್ಶಿ. ಸ್ನೇಹಿತರೆ, ಇಡೀ ದೇಶಾದ್ಯಂತ ಇವತ್ತು SIR ಪ್ರಕ್ರಿಯೆ ನಡೀತಾ ಇದೆ. ಅದ್ರ ಭಾಗವಾಗಿ ಕರ್ನಾಟಕದಲ್ಲೂ ಕೂಡ ಈಗಾಗಲೇ ಅವರು ಕೆಲಸನ ಆರಂಭ ಮಾಡಿದ್ದಾರೆ. ನಾವು ಸ್ಪಷ್ಟವಾಗಿ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಏನನ್ನ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಅಂತಂದ್ರೆ, ಈ ಒಂದು SIR ಅನ್ನು ನಾವು ವಿರೋಧಿಸ್ತಾ ಇದ್ದೀವಿ. ಯಾತಕ್ಕೋಸ್ಕರ ವಿರೋಧಿಸ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ನಾವು ನಿಮಗೆ ಒಂದೆರಡು ಪಾಯಿಂಟ್ಗಳನ್ನು ಹೇಳಕ್ಕೆ ನಾನು ಬಯಸ್ತೇನೆ. ಇವತ್ತಿನ ರಾಜಕೀಯ ಸಂದರ್ಭ ಹೇಗಿದೆ ಅಂತಂದ್ರೆ, ಭಾರತ ದೇಶದಲ್ಲಿರ್ತಕ್ಕಂಥ ರಾಜಕೀಯ ಸಂದರ್ಭ ಕೋಮುವಾದಿ ರಾಜಕಾರಣವನ್ನು ಮಾಡ್ತಾ ಇರತಕ್ಕಂಥ ರಾಜಕೀಯ ಪಕ್ಷಗಳು ಅಧಿಕಾರದಲ್ಲಿರೋ ಸಂದರ್ಭದೊಳಗೆ ಇಲ್ಲಿ ಧರ್ಮಗಳ ಆಧಾರದ ಮೇಲೆ ಧರ್ಮಗಳ ನಡುವೆ ದ್ವೇಷನ ಬಿತ್ತಿ ರಾಜಕಾರಣ ಮಾಡೋ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಅಲ್ಪಸಂಖ್ಯಾತರನ್ನ ಗುರಿಯಾಗಿಸಿಕೊಂಡು ರಾಜಕಾರಣ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರ ಅಧಿಕಾರದಲ್ಲಿರುವಾಗ ಅದ್ರ ಹಿಂದೆ ಒಂದು ವೇಳೆ SIR ಪ್ರಕ್ರಿಯೆ ಭಾಗವಾಗಿ ಯೋಚನೆ ಮಾಡಿದರೆ ಅವರನ್ನ ಮತದಾನದ ಹಕ್ಕಿನಿಂದ ದೂರ ಉಳಿಸ್ಬೇಕಂತಕ್ಕಂಥ ಒಂದು ಷಡ್ಯಂತ್ರ ಇದರಲ್ಲಿ ಕಾಣ್ತದೆ ಅಂತ ನಾನಾದ್ರೂ ಕೂಡ ಭಾವಿಸ್ತೇನೆ. ಇನ್ನು ಆರ್ಥಿಕವಾಗಿ ನಾವು ನೋಡಿದ್ರೆ ಭಾರತ ದೇಶದ ಸಂಪತ್ತು 2014ರ ನಂತರ ಕೆಲವು ಬಿಲಿಯನಿಯರ್ ಕೈಗೆ ಹೋಗಿದೆ ಅಂತಂದ್ರೆ, ಈ ದೇಶದ 60% ಸಂಪತ್ತು ಕೇವಲ 1% ಶ್ರೀಮಂತರ ಕೈಗೆ ಹೋಗಿದೆ. ಇದರ ಪರಿಣಾಮ ಏನಾಗಿದೆ ಅಂದ್ರೆ, ಆರ್ಥಿಕ ಅಸಮಾನತೆ ಗಂಭೀರವಾಗಿರೋದ್ರಿಂದ ಬಹುತೇಕ ಬಡವರು ಕೂಲಿಗಾಗಿ ವಲಸೆ ಹೋಗ್ತಾ ಇದ್ದಾರೆ, ಊರು ಬಿಟ್ಟು ಹೋಗ್ತಾ ಇದ್ದಾರೆ. ಅವರು ಬದುಕದೇ ಕಷ್ಟ ಆಗಿರುವಾಗ SIR ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಏನು ಚುನಾವಣಾ ಆಯೋಗ ಕೇಳ್ತಾ ಇರ್ತಕ್ಕಂಥ ಎಲ್ಲ ದಾಖಲೆಗಳನ್ನು ಕೊಡೋ ಶಕ್ತಿನೇ ಉಳಿದಿಲ್ಲ. ಇಂತಹ ಒಂದು ಜನವರ್ಗ ಯಾವುದು ಅಂತಂದ್ರೆ, ಈ ದೇಶದ ಮೂಲ ನಿವಾಸಿಗಳು ಅಂದ್ರೆ ಆದಿವಾಸಿಗಳಾಗಿರ್ಬೋದು, ದಲಿತರು, ವಿಶೇಷವಾಗಿ ಮಹಿಳೆಯರು ಸಂಪೂರ್ಣವಾಗಿ ಈಗಿನ ನಿಯಮಾವಳಿ ಪ್ರಕಾರ ಈ ಒಂದು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಎಲ್ಲ ಸಾಧ್ಯತೆಗಳು ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಕರ್ನಾಟಕದಲ್ಲಿ ಬೇರೆ ಬೇರೆ ರಾಜ್ಯಗಳ ಅನುಭವಗಳ ಆಧಾರದ ಮೇಲೆ ಕರ್ನಾಟಕದ ಅರ್ಹ ಮತದಾರರು ಸಂಪೂರ್ಣವಾಗಿ ಪಟ್ಟಿಲಿ ಇರಬೇಕು ಅಂತಕ್ಕಂಥ ಹೋರಾಟ ಕಟ್ಟುವ ಭಾಗವಾಗಿ, ಒಂದು ಜನಾಂದೋಲನ ಕಟ್ಟುವ ಭಾಗವಾಗಿ ಇವತ್ತು ನಾವಿಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ದೀವಿ. ಇಲ್ಲ, ಸರ್ವ ಪಕ್ಷಗಳು ಮತ್ತು ಬೇರೆ ಬೇರೆ ಜಾತ್ಯತೀತವಾದಂಥ ಎಲ್ಲ ಸಂಘಟನೆಗಳು ಸೇರಿ ಕರ್ನಾಟಕ ರಾಜ್ಯದ ಅರ್ಹ ಮತದಾರರ ಒಂದು ಹಕ್ಕನ್ನು ಉಳಿಸ್ಕೊಳ್ತಕ್ಕಂಥ ಆಂದೋಲನದ ಭಾಗವಾಗಿ ನಾವಿಲ್ಲಿ ಬಂದಿದ್ದೇವೆ.